ತುಂಬಾ ಜನ ಮಕ್ಕಳು ತಂದೆ ತಾಯಿಗಳು ಮಾತಾಡೋದೇ ಇಲ್ಲ. ಅದಕ್ಕೆ ನಾವೊಂದು ಕಾರ್ಯ ಮಾಡಿದ್ವಿ. ಅವ್ರ ತಂದೆ ತಾಯಿಗಳು ಏನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ಒಂದು ಸಣ್ಣ 30 ಸೆಕೆಂಡ್ ವಿಡಿಯೋ ಮಾಡ್ಕೊಬಂದು ಮಕ್ಕಳಿಗೆಲ್ಲ ಒಂದು ವಿಡಿಯೋ ತೋರಿಸಿದ್ವಿ. ಅದು ತುಂಬಾ ವರ್ಕೌಟ್ ಆಯ್ತು ನನಗೆ. ತುಂಬಾ ಜನ, ಒಂದಷ್ಟು ಜನ ಹೆಣ್ಮಕ್ಳು ನೋಡ್ತಾ ಹತ್ಕೊಂಡು ಆ ಹೊರಗಡೆ ಹೋಗಿ ಪ್ರತಿಜ್ಞೆ ಮಾಡ್ಕೊಂಡು ಈ ಹೊರಗಡೆ ಬಂದ್ರು, ಏನೇ ಆಗ್ಲಿ ಈ ಸತಿ ಪಾಸ್ ಮಾಡ್ಲೇಬೇಕು ಅಂತ ಹೇಳಿ. ಎಲ್ಲ ಇಲ್ಲೇ ಇದ್ದಾರೆ, ಎಲ್ಲ ನಡ್ಕೊಂಡಲ್ಲ ಆಚಾರ ಆರಾಮಾಗಿ. ಆ ಥರ ಏನಾದ್ರು ಒಂದು ಅವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಏನಾದ್ರು ಒಂದು ವಿಡಿಯೋ ಮಾಡಿ ತೋರಿಸಿದ್ರೆ ಮುಂದೆ ಮಕ್ಕಳು ಚೆನ್ನಾಗಿ ಒಂದು ಸ್ಟೆಪ್ ತಗೊಂತಾರೆ ಅಂತ ಈ ಸತಿ ಒಂದು ಅನುಭವ ಆಯ್ತು ನಮಗೆ. ಅಷ್ಟೇ. ಈ ಒಂದು ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಣ್ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಭೂಮಿಯಲ್ಲಿ ಜನ್ಮವನ್ನು ಪಡೆದಿದ್ದೀವಲ್ಲ, ನಿಮ್ಮಂತಹ ಪುಣ್ಯವಂತರು ಬೇರೆಲ್ಲೂ ಇಲ್ಲ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಈ ಕನ್ನಡ ನಾಡಿನ ಮಣ್ಣಿಗೆ ತಾಕತ್ತಿದೆ, ಕನ್ನಡ ಭಾಷೆಗೆ ತಾಕತ್ತಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಗುರುಗಳಿಲ್ಲ ಅಂದ್ರೆ ಈ ಸಮಾಜ ಹೇಗೆ? ನಾವು ಗುರು ಪೂರ್ಣಿಮೆ ಮಾಡ್ತೀವಿ, ಗುರುವಂದನಾ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಸನ್ಮಾನಗಳನ್ನ ಮಾಡ್ತೀವಿ, ಆದರೆ ಸಮಾಜ ಜಾಗೃತರಾಗಬೇಕಾಗಿದೆ. ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ತನ್ನ ಮಕ್ಕಳಿಗೆ ಶಿಕ್ಷಣವನ್ನು ಕಡಿಮೆ ಕೊಟ್ಟರು ಪರವಾಗಿಲ್ಲ, ನಾನು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಆ ಮಕ್ಕಳು ಹೆಚ್ಚಿನ ಶಿಕ್ಷಣವನ್ನು ಪಡೆದು ಇವತ್ತೇನಿಗೆ ಬ್ಯಾನರ್ ಅಲ್ಲಿ ಹಾಕಿದರೆ 90ಕ್ಕೂ ಹೆಚ್ಚಿನ ಅಂಕಗಳು ಅಂತೇಳಿ ಅದನ್ನ ಬರಲಿಕ್ಕೆ ತನ್ನ ಮಕ್ಕಳನ್ನ ಮರೆತು ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳೇ ತನ್ನ ಮಕ್ಕಳು ಅಂತೇಳಿ ಭಾವಿಸ್ತಕ್ಕಂಥ ಮನೋಭಾವನೆ ಇರ್ತಕ್ಕಂಥ ಹೃದಯ ಇದ್ರೆ ಅದು ಶಿಕ್ಷಕ ವರ್ಗ ಮಾತ್ರ. ನಿಜವಾಗ್ಲೂ ಕೂಡ ಎಷ್ಟು ಶಿಕ್ಷಕರಲ್ಲಿ ಇವತ್ತು ಅವ್ರದ್ದಾದಂಥ ಭಾವನೆಗಳಿಗೆ ಸಮಯ ಕೊಡಕ್ಕಾಗ್ತಾ ಇಲ್ಲ, ಅವ್ರದ್ದಾದಂಥ ಕುಟುಂಬಕ್ಕೆ ಸಮಯ ಕೊಡಕ್ಕಾಗ್ತಾ ಇಲ್ಲ. ಆ ಸಮಯ ಪಾಲನೆ, ಕೆಲಸ, ಕಾರ್ಯದೊತ್ತಡದ ಮಧ್ಯೆ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ದೇವರುಗಳು ಶಿಕ್ಷಕ ದೇವರುಗಳು. ನಿಜವಾಗ್ಲೂ ಈ ಸಮಾಜದಲ್ಲಿ ಶಿಕ್ಷಕರನ್ನೇನಾದರೂ ಕಡೆಗಣನೆ ಮಾಡಿದ್ದೇ ಆದರೆ ದೇಶ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾಷಣ ಮಾಡೋರಿಗೆ ಕೊರತೆ ಇಲ್ಲ, ಬಾಯಿ ಎಲ್ಲರ ಜೊತೆ ಮಾತಾಡುತ್ತೆ, ಆದರೆ ಭಾವನೆಗಳು ಕೆಲವರ ಜೊತೆ ಮಾತ್ರ ಮಾತಾಡುತ್ತೆ. ಈ ತಳುಕು ಬಳುಕಿನ ಸಮಾಜದ ಮಧ್ಯೆ ಒಂದಷ್ಟು ಸಜ್ಜನದ ಮನಸ್ಸುಗಳನ್ನು ಹುಟ್ಟತಕ್ಕಂಥದ್ದು ಒಂದು ಸವಾಲಿನ ಕೆಲಸ. ನಾನು ಸುಮಾರು ವೇದಿಕೆಗಳಲ್ಲಿ ಹೇಳ್ತಾ ಇರ್ತೀನಿ, ಇವತ್ತು ಮನುಷ್ಯ ಮನೆಯ ಮೇಲೆ ಮನೆಗಳನ್ನ ಕಟ್ತಾ ಇದ್ದಾನೆ ಹೊರತು ಮನಸ್ಸುಗಳ ಮಧ್ಯೆ ಮನಸ್ಸುಗಳನ್ನ ಕಟ್ತಾ ಇಲ್ಲ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ದ್ವೇಷ, ಅಸೂಯೆ, ಭಿನ್ನಾಭಿಪ್ರಾಯಗಳ ಮಧ್ಯೆ ಮಾನವ ಸಮಾಜ ಇವತ್ತು ವಿನಾಶದತ್ತ ಹೋಗ್ತಾ ಇದೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ನಿಮ್ಮಲ್ಲೆಲ್ಲರಲ್ಲೂ ಒಂದು ಮನವಿಯನ್ನ ಮಾಡ್ತೇನೆ, ಯಾರ ಮನಸ್ಸಿಗೂ ನೋವು ಮಾಡ್ತಕ್ಕಂಥ ಕೆಲಸ ಬೇಡ. ಕಣ್ಣೀರಿಲ್ಲದೆ ಇರೋ ಕಣ್ಣಿಲ್ಲ, ನೋವಿಲ್ಲದೆ ಇರೋ ಹೃದಯ ಇಲ್ಲ. ಯಾರ ಮನಸ್ಸಿಗೂ ನೋವು ಮಾಡೋದು ಬೇಡ. ಯಾಕೆ ಅಂತಂದ್ರೆ ಯಾರನ್ನೇ ಮಾತನಾಡಿಸಿ ಪ್ರೀತಿಯಿಂದ ಮಾತಾಡಿಸಿ, ಯಾರಿಗಾದ್ರೂ ಗೌರವ ಕೊಡಿ, ಹೃದಯ ತುಂಬಿ ಗೌರವ ಕೊಡಿ. ಯಾಕೆ ಅಂತಂದ್ರೆ ಆ ವ್ಯಕ್ತಿ ಮಾತಾಡ್ಸೋದಕ್ಕೆ ನಾಳೆ ಅವ್ರಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಅಥವಾ ಅವ್ರನ್ನ ಮಾತಾಡ್ಸೋದಕ್ಕೆ ನಾವಿರ್ತೀವೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಯಾರ ಭಾವನೆಗಳಿಗಾಗ್ಲಿ ಯಾರ ಮನಸ್ಸಿಗೂ ನೋವು ಮಾಡ್ತಕ್ಕಂಥ ಕೆಲಸ ಬೇಡ. ರಾಜಲಾಂಛನ ಸಂಸ್ಥೆ ಶುರುವಾದಾಗಿಂದ ಕೂಡ ಮಾನವೀಯ ಮೌಲ್ಯಗಳ ನೆಲೆಗಟ್ಟಿನಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ, ಸಮಾಜದ ಏಳಿಗೆಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಸಂಸ್ಥೆ. ಪದಗಳಿಲ್ಲ, ರಾಜಲಾಂಛನ ಸಂಸ್ಥೆ ಬಗ್ಗೆ ಮಾತಾಡಲಿಕ್ಕೆ ಪದಗಳಿಲ್ಲ. ಏಕೆ ಅಂತಂದ್ರೆ ಯಾವುದನ್ನು ನಾವು ಸುಮ್ಮನೆ ಹೊಗಳುವಂಥದ್ದಲ್ಲ. ನೀವು ಯಾರನ್ನೇ ಗಮನಿಸಿ, ಮತ್ತೊಬ್ಬರ ಬಗ್ಗೆ ಹಗುರವಾಗಿ ಕೇವಲವಾಗಿ ನೋಡ್ತಕ್ಕಂಥ ಸಮಾಜದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ. ಯಾರೋ ಮೊನ್ನೆ ನನ್ನನ್ನು ಕೇಳ್ತಾ ಇದ್ವಿ, ಜೀವನ ಅಂದ್ರೆ ಏನು? ನನಗೆ ಗೊತ್ತಿರೋದು ಹೇಳಿದವರು, ಜೀವನ ಅಂದ್ರೆ ಮುಖವಾಡಗಳ ಮಧ್ಯೆ ಮುಖ ಇಟ್ಕೊಂಡು ಬದುಕೋದೇ ಜೀವನ. ಸುತ್ತಲೂ ಮುಖವಾಡಗಳೇ, ಇಲ್ಲಿ ಯಾರು ಹೇಗೆ ಏನು ಗೊತ್ತಿಲ್ಲ. ಹಾಗಾಗಿ ಈ ಜಾಸ್ತಿ ಮಾತಾಡೋದ್ರಿಂದ ಅವ್ನು ತರಲೆ ಅಂತಾರೆ. ಸೈಲೆಂಟಾಗಿ ಸುಮ್ಮನೆ ಮಳ್ಳಂತರ ಕೂತವ್ನಂದ್ರೆ ಅವ್ನು ಅಫಿಷಿಯಲ್. ನಾವು ಜನ ನಾವೇ ಡಿಕ್ಲೇರ್ ಆಗುವಂಥದ್ದು, ನಾವೇ. ಇನ್ನು ಜಾಸ್ತಿ ಮಾತಾಡಿದ್ರು ಅಂತಂದ್ರೆ ಬಾಯಿ ಬಳಿಕ ಅಂತ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣು
ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ರಾಜರಾಜನ ಸಂಸ್ಥೆಯಲ್ಲಿ ಕಳೆದ 5 ವರ್ಷಗಳಿಂದ ಸಹ ಸತತವಾಗಿ 5 ವರ್ಷಗಳಿಂದನೂ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ. 3 ವರ್ಷಗಳಿಂದ ಆನೇಕಲ್ ಘಟಕಕ್ಕೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. 3 ವರ್ಷಗಳಿಂದ ಏನು ತರಬೇತಿ ಕೇಂದ್ರಗಳಲ್ಲಿ ನಾವು ಶಿಬಿರ ನಡೆಸ್ತಾ ಇದ್ವಿ ಫೇಲ್ ಆದ ಮಕ್ಕಳಿಗೆ. ಅಂದರೆ ನನಗೆ ಒಂದು ಆಸೆ ಇತ್ತು, ನಾನು ಕನ್ನಡ ಟೀಚರ್ ಆಗಬೇಕು ಅಂತ ಆಸೆ ಇತ್ತು, ಆದರೆ ಆಗಿರಲಿಲ್ಲ. ಈ ಮಕ್ಕಳಿಂದ ಆದರೂ ಒಂದಷ್ಟು ಕನ್ನಡ ಅವ್ರಿಗೆ ಹೇಳ್ಕೊಡೋ ರೀತಿಯಲ್ಲಿ ಏನು ಕಳೆದ ಬಾರಿ ಮಹಾದೇವಪ್ಪ ಸರ್ ಬಂದಿದ್ದರು, ಅವ್ರು ಹೇಳ್ಕೊಡ್ತಾ ಇದ್ದಂಥ ಪಾಠನ ನಾನು ಕೇಳಿಸ್ಕೊಳ್ತಿದ್ದೆ. ಅವ್ರು ಹೇಳ್ತಿದ್ದಾಗ ಮಕ್ಕಳು ನಾನು ಸಹ ಪಾಠ ಮಾಡ್ತಿದ್ದೆ. ಅದು ಲಘು ಗುರು ಆಗಲಿ ಮಕ್ಕಳಿಗಾಗಲಿ ಏನಂದರೆ ನನ್ನ ಆಸೆ ಈ ಸಂಸ್ಥೆಯ ಮೂಲಕ ಈಡೇರುತ್ತೆ ಅಂತ ಹೇಳೋದಕ್ಕೆ ಇಷ್ಟ ಆಗುತ್ತೆ. ಮತ್ತು ಈ ಬಾರಿ ಉತ್ತಮವಾದಂಥ ಫಲಿತಾಂಶ ಬಂದಿದೆ ನಮಗೆ. ನಮ್ಮ ಟೀಚರ್ಸ್ ವಾಸ ಸರ್ ಆಗಿರ್ಬೋದು, ಇನ್ನು ಉಳಿದಂಥ ಎಲ್ಲ ಟೀಚರ್ಸು ಸಹ ತುಂಬ ಎಫರ್ಟ್ ಹಾಕಿ ಇವಾಗ ಏನು ಪಾಶ್ಚಿಮಾತ್ಯ ದೇಶಗಳಲ್ಲಿ ನಡೀತಾ ಇದೆ, ಅಕಾಡೆಮಿಕ್ಸ್ ಮಾತ್ರ ಅಲ್ಲ, ಓವರ್ ಆಲ್ ಡೆವಲಪ್ಮೆಂಟ್, ಸ್ಪೋರ್ಟ್ಸ್ ಆಗ್ಬೋದು ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗ್ಬೋದು, ಇದಕ್ಕೆಲ್ಲ ಎಷ್ಟು ಉತ್ತೇಜನ ಕೊಡ್ತಾ ಇದ್ದಾರೋ 30-40 ವರ್ಷದ ಹಿಂದೆ ನನ್ನ ಟೀಚರ್ಸ್ ನನಗೆ ಅವಾಗಲೇ ಕೊಟ್ಟಿದ್ರು. ನಾನು ಕ್ಲಾಸೇ ಅಟೆಂಡ್ ಮಾಡ್ತಾ ಇರಲಿಲ್ಲ. ಯಾವಾಗ ನೋಡಿದ್ರು ಸ್ಪೋರ್ಟ್ಸ್ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಇರ್ತಾ ಇದೆ. ಆವಾಗ ನಮ್ಮ ಟೀಚರ್ಸ್ 1-on-1 ಕರ್ಕೊಂಡು ಹೋಗಿ ಪಾಠ ಹೇಳ್ಕೊಟ್ಟು ನಾನು ಪಾಸ್ ಮಾಡಂಗೆ ಮಾಡಿದ್ದಾರೆ. ಆ್ಯಂಡ್ ದೇ ಎನ್ಕರೇಜ್ ಮೀ. ನೀವು ಡಾನ್ಸಲ್ಲಿ ಇಷ್ಟು ಚೆನ್ನಾಗಿದ್ದೀರಾ, ಯಾವ ಕಾಂಪಿಟೇಷನ್ಗೆ ಹೋದ್ರು ನಿಮಗೆ ಸ್ಟೇಟ್ ನ್ಯಾಷನಲ್ ಅವಾರ್ಡ್ಸ್ ಬರ್ತಾ ಇದೆ, ನೀವು ಅದರಲ್ಲೇ ಮುಂದುವರಿದಿ ಅಂತ ಅವ್ರು ಅವತ್ತು ನನಗೆ ಎನ್ಕರೇಜ್ ಮಾಡಿಲ್ಲ ಅಂದಿದ್ದಿದ್ರೆ ನನಗೊಂದು ಕಾನ್ಫಿಡೆನ್ಸ್ ಬರ್ತಾ ಇರಲಿಲ್ಲ. ಸೊ ಮನೇಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ ಅದಕ್ಕಿಂತ ಇಂಪಾರ್ಟೆಂಟ್ ಟೀಚರ್ಸ್. ಯಾಕಂದರೆ ಸ್ಟೂಡೆಂಟ್ಸ್ ನಾವು ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡೋದೇ ಟೀಚರ್ಸ್ ಜೊತೆಗೆ. ಇನ್ಫ್ಯಾಕ್ಟ್ ಮಕ್ಕಳಿಗೆ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಟೀಚರ್ಸ್ ಗೊತ್ತಿರುತ್ತೆ. ಒಂದೊಂದು ಮಗುದು ಪೊಟೆನ್ಷಿಯಲ್ ಏನಿದೆ, ವೀಕ್ನೆಸ್ ಏನಿದೆ, ಸ್ಟ್ರೆಂತ್ ಏನಿದೆ, ಟೀಚರ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಪೇರೆಂಟ್ಸ್ಗಿಂತ. ನನ್ನ ಒಪಿನಿಯನಲ್ಲಿ ನೀವು ಹೇಳಬೇಕು ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಾ ಇಲ್ವಾ ಅಂತ. ಸೊ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ಮಗು ಬಗ್ಗೆ. ಅವ್ರು ಯಾವ್ದ್ರಲ್ಲಿ ಚೆನ್ನಾಗಿರ್ತಾರೋ, ಕೆಲವು ಮಕ್ಕಳು ಅಕಾಡೆಮಿಕ್ಸ್ ಚೆನ್ನಾಗಿರ್ತಾರೆ, ಕೆಲವರು ನನ್ನಂಥವ್ರು ಇರ್ತಾರೆ. ಸುಮಾರು ಸೀರಿಯಲ್, ಸುಮಾರು ಸಿನಿಮಾಗಳು. ಸೊ ಒಬ್ಬ ವ್ಯಕ್ತಿಯ ಜೀವನ ಯಾವಾಗ ಹೇಗೆ ಬದಲಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದು ನಿದರ್ಶನ ಅವರು. ಇವತ್ತು ಬೆಳಿಗ್ಗೆ ಪ್ರೋಗ್ರಾಮ್ಗೆ ಬರೋಕ್ಕೆ ಆಗ್ತಾ ಇಲ್ಲ ಸರ್, ನಿನ್ನೆ ಅವ್ರು ಹೇಳ್ದಂಗೆಲ್ಲ ಶೂಟಿಂಗ್ ಹೋಗಿ ರಾತ್ರಿ 12 ಗಂಟೆವರೆಗೂ ಮಾಡಿ ಬಂದೀನಿ. ಬೆಳಿಗ್ಗೆ 8 ಗಂಟೆಗೆ ಹೋಗಿದ್ದೀನಿ, ಇಲ್ಲಿ ಇಲ್ಲ ಇನ್ನೂ ಇದೆ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ನೋಡಿ ನೀವು ಬಂದು ಲಾಸ್ಟ್ ಟೈಮ್ ಮೋಟಿವೇಟ್ ಮಾಡಿ ಹೋಗಿದ್ರು ಮಕ್ಕಳಿಗೆಲ್ಲ. ಆ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಟೀಚರ್ಸ್ ಮಾತು ದಿನ ಕೇಳಿರ್ತಾರೆ ಮಕ್ಕಳು ಅಲ್ವಾ. ಟೀಚರ್ಸ್ ಹೇಳಿದಾಗ ಓಕೆ ನಮ್ಮ ಟೀಚರ್ ತಾನೆ ಅಂತ. ನನ್ನ ಮನೇಲಿ ನನ್ನ ಮಗನಿಗೆ ಹೆಂಗಿರುತ್ತೋ ನನ್ನ ಮಾತು, ನಿಮ್ಮ ಮಕ್ಕಳಿಗೆ ಮಾತು ಹಂಗೆ ಇರುತ್ತೆ. ಏಯ್ ಯಾರೋ ಅಲ್ಲಿ ಮಾತಾಡ್ತಾ ಇರೋದು ಅಂತ ನಾವು ಪೊಲೀಸರು ಮಾತಾಡಿದ್ರೆ ಪಾಪ ಕೇಳಬೇಕು ಅನ್ಸುತ್ತೆ ಅವ್ರಿಗೆ. ಅದ್ರ ಜೊತೆಗೆ ಸೀರಿಯಲ್ ಸಿನಿಮಾದಲ್ಲಿ ಮಾಡಿದರೆ ತುಂಬಾ ಪಾಪ್ಯುಲರ್ ಫೇಸ್ ಅಂದ್ರೆ ಅವ್ರ ಕಡೆಯಿಂದ ಬಂದು ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಗಣೇಶ್ ಅವ್ರನ್ನ ಮೋಟಿವೇಶನ್ ಅಂತ ಕರೆಸಿದ್ರು. ಆದ್ರೆ ಅವರ ಭಾಷೆ ಕೇಳಿ ನಾನು ಸಹ ಇನ್ಸ್ಪೈರ್ ಆದ್ರೆ ತುಂಬಾ ಚೆನ್ನಾಗಿ ಆ ಮಕ್ಕಳನ್ನ 1.5 ಗಂಟೆಗಳ ಕಾಲ ಅವರ ಮನಸ್ಸಿಗೆ ರೀಚ್ ಆಗೋ ರೀತಿಯಲ್ಲಿ ಮಾತಾಡಿ ಅವರನ್ನ ಇನ್ಸ್ಪೈರ್ ಮಾಡಿದ್ರು. ಈಗ 1-2 ಸತ್ಯ ಹೇಳ್ತೀನಿ ನಾನು. ಆಗ್ಲಿಂದ ತುಂಬಾ ಜನ ಸುಳ್ಳು ಹೇಳಿದ್ದಾರೆ, ಈಗ ನಾನು 1-2 ಸತ್ಯ ಹೇಳ್ತೀನಿ. ಇವತ್ತಿನ ದಿವಸ ಇಷ್ಟು ಜನ ಟೀಚರ್ಸ್ನ ಇಲ್ಲಿ ಕರೆಸಿ ಹಾಜರು ಮಾಡಬೇಕು. ಸರ್ ಈ ಕಡೆ ಸರ್. ಪೇರೆಂಟ್ಸ್ ಗೆ ಯಾರು ಯಾವ ಮಗ ಕೇಳ್ತಾರೆ ಪೇರೆಂಟ್ಸ್ ನಾವು ತಗೋತೀವಿ, ನಮ್ಗೆ ಗೊತ್ತಿದೆ. ಅರ್ಥ ಆಯ್ತೇನ್ರ? ಇಲ್ಲಿಂದ ಪಾಸ್ ಆಯ್ತಾ, ಇನ್ನು ಮುಂದಕ್ಕೆ ಸಾಧನೆ ಮಾಡೋದು ನೋಡ್ಬೇಕು. ಕರೆಕ್ಟಾಗಿ ಕ್ಲಾಸ್ ಇರ್ಬೇಕು, ಅಟೆಂಡೆನ್ಸ್ ಶಾರ್ಟೇಜ್ ಆಗಬಾರ್ದು, ಚೆನ್ನಾಗಿ ಓದ್ಬೇಕು. ಗೊತ್ತಾಯ್ತಾ? ಐತ್ರಿ? ಓಕೆ.
ಈ ಫೋಟೋ ಚೆನ್ನಾಗಿರ್ಬೇಕು ಯಾವಾಗ ಅಲ್ಲಿ ಕ್ಲಾಸ್ ರಾಜಲಾಂಛನ ತಂಡದ ಇಲ್ಲಿನ ಘಟಕದ ಅಧ್ಯಕ್ಷರುಗಳಾದಂತಹ ಶ್ರೀ ಗಣೇಶ್ ಅವರು ಹಾಗೂ ಶ್ರೀ ಸೋಮಶೇಖರ್ ಅವರು BO ಅವರೊಂದಿಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಆನೇಕಲ್ ತಾಲೂಕಲ್ಲಿ ಯಾವ್ಯಾವ ಪ್ರೌಢಶಾಲೆಯಲ್ಲಿ SSLCನಲ್ಲಿ 90% ಹೆಚ್ಚು ಅಂಕಗಳನ್ನ ಬರುವಂಗೆ ಮಾಡಿದ್ದಾರೆ ಅಂತಹ ಶಿಕ್ಷಕರಿಗೆ ಇವತ್ತು ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಮುಖ್ಯ ಆಗಿತ್ತು ಮತ್ತು ಇದು ಬೇಕಿತ್ತು. ಯಾಕೆಂದರೆ ಬೆಂಗಳೂರಿಗೆ ಪಕ್ಕದಲ್ಲಿದ್ದರೂ ಸಹ ಆನೇಕಲ್ಲು ಶಿಕ್ಷಣ ವಿಚಾರದಲ್ಲಿ ಸಂಬಂಧಪಟ್ಟಾಗೆ ಕಳೆದ ಕೆಲವು ವರ್ಷಗಳಲ್ಲಿ ನೋಡಿದಾಗ ತುಂಬಾ ಕಡಿಮೆ ಪರ್ಸೆಂಟೇಜಲ್ಲಿ ಪಾಸ್ ಆಗ್ತಾಯಿತ್ತು. ಆದರೆ ಈ ಬಾರಿ ತುಂಬ ಅತ್ಯುತ್ತಮವಾದಂಥ ಒಂದು ಫಲಿತಾಂಶ ಬಂದಿದೆ. ಅದು ನಮ್ಮ ಎಲ್ಲರಿಗೂ ತಾಲೂಕಿನವ್ರಿಗೆ ಮತ್ತು ಎಲ್ಲರಿಗೂ ಹೆಮ್ಮೆ ತಂದಿದೆ. ನನ್ನ ಜನ್ಮಭೂಮಿ ಕೋಲಾರ, ಅದರ ಕರ್ಮಭೂಮಿ ಆನೇಕಲ್ಲು. ಸೊ ಈ ಆನೇಕಲ್ಲಲ್ಲಿ ಈ ಮಕ್ಕಳು ಇಷ್ಟೊಂದು ಒಳ್ಳೆಯ ಫಲಿತಾಂಶ ಬಂದಿರೋದು ಹೆಚ್ಚಿನ ಖುಷಿ ಕೊಟ್ಟಿದ್ದು. ನಮ್ಮ ಸಂಸ್ಥೆ ವತಿಯಿಂದ ಈ ಇಬ್ಬರು ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಉದ್ದೇಶ ನೆಕ್ಸ್ಟು ಮುಂದಿನ ವರ್ಷ 90% ಅಲ್ಲ 100ಕ್ಕೆ 100% ಶಾಲೆಗಳು ಕೊಡಲಿ. ಇಲ್ಲಿನ ಮಕ್ಕಳು ಚೆನ್ನಾಗಿ ಶಿಕ್ಷಣವನ್ನು ಪಡೀಲಿ, ಒಳ್ಳೆ ಅಂಕಗಳನ್ನ ಪಡೆದು ಒಳ್ಳೆ ಉದ್ಯೋಗಗಳಿಗೆ ಹೋಗಬೇಕಿಲ್ಲಿರ್ತಕ್ಕಂಥ ಮಕ್ಕಳು. ಆನೇಕಲ್ ತಾಲೂಕಲ್ಲಿರ್ತಕ್ಕಂಥ ಮಕ್ಕಳು ನಾಳೆ KS ಅಧಿಕಾರಿಗಳಾಗಿ, IAS ಅಧಿಕಾರಿಗಳಾಗಿ, ಪೊಲೀಸ್ ಇಲಾಖೆಯಲ್ಲಿ ಮತ್ತು ವಿವಿಧ ಇಲಾಖೆಯಲ್ಲಿ ಬಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವಂಥ ಒಂದು ದೇಶಕ್ಕೆ ಕಟ್ಟುವಂಥ ಪ್ರಜೆಗಳಾಗಬೇಕು. ಈ ನಿಟ್ಟಿನಲ್ಲಿ ಅಂಕಗಳು ಮತ್ತು ಪರೀಕ್ಷೆಗಳು ಇರೋದ್ರಿಂದ ಮಾನದಂಡವಾಗಿ ಅದರಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮನ ಮಾಡ್ಕೊಂಡಿದ್ದಾರೆ. ಎಲ್ಲ ಟೀಚರ್ಸ್ಗೆ ಒಂದು ಎನರ್ಜಿ ಬಂದಂಗೆ ಆಗಿದೆ ಇವತ್ತು. ಈ ಸಲ ನಾನು 90 ಕೊಟ್ಟಿದ್ದೆ, ನೆಕ್ಸ್ಟ್ ಇಯರ್ 100 ಕೊಡ್ತೀನಿ ಅಂತ. ಅದರಲ್ಲೂ ವಿಶೇಷವಾಗಿ ಎಲ್ಲ ಸರ್ಕಾರಿ ಶಾಲಾ ಉಪಾಧ್ಯಾಯರು ಬೆಳೆಸಿದಂಥ ಶಾಲೆಗಳ ಶಿಕ್ಷಕರಿಗೆ ಒಂದು ಸನ್ಮಾನ ಮಾಡಬೇಕಂತೇಳಿ ಒಂದು ಚರ್ಚೆ ಮಾಡಿದ್ವಿ. ಬರೀ ಕೇವಲ ಸಿನಿಮಾದಲ್ಲಿ ಏನೋ ಹೀರೋಗಳು ಮಾತ್ರ ಸನ್ಮಾನ ಮಾಡ್ತಾರೆ, ಆದರೆ ಹೀರೋನ ಸೃಷ್ಟಿ ಮಾಡುವಂತಹ ನಿರ್ದೇಶಕರಿಗೆ ಯಾರೂ ಸನ್ಮಾನ ಮಾಡಲ್ಲ. ನಾವು ಈ ದಿವಸ ಏನು SSLC 90% ತೆಗೆದಂಥ ಮಕ್ಕಳನ್ನ ಸನ್ಮಾನ ಮಾಡೋದು ಬಿಟ್ಟು ಅವ್ರನ್ನ ಪ್ರಿಪೇರ್ ಮಾಡಿದಂಥ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದೀವಿ. ಭಾಳ ಖುಷಿ ಆಯಿತು. ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು 100% ರಿಸಲ್ಟ್ ಬರಲಿ ಅನ್ನೋ ಉದ್ದೇಶದಿಂದ ಅಷ್ಟೇ. ಏನಿವತ್ತು ರಾಜಲಾಂಛನ ಸಂಸ್ಥೆಯಿಂದ ಶಿಕ್ಷಕರಿಗೆ ಸನ್ಮಾನ ನಡೆಯಿತು. ಹಾಗೆಯೇ ಏನು ರಾಜಲಾಂಛನ ಸಂಸ್ಥೆಯಿಂದ ಕರ್ನಾಟಕ ಕುರುಬರ ಪ್ರದೇಶ ವೇದಿಕೆ ವತಿಯಿಂದ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ಸ್ಥಳಾವಕಾಶ ಕೊಟ್ಟಿದ್ದರಿಂದ ರಾಜಲಾಂಛನ ಸಂಸ್ಥೆಯ ವತಿಯಿಂದ 30 ದಿನಗಳ ಕಾಲ ಪೂರಕ ಪರೀಕ್ಷೆಗೆ ಸಿದ್ಧತೆ ನಡೀತು. ಆ ಒಂದು ಶಿಬಿರದಲ್ಲಿ 35ಕ್ಕೂ ಹೆಚ್ಚು ಮಕ್ಕಳು ಉತ್ತೀರ್ಣರಾಗಿದ್ದು 68% ನಮಗೆ ನಾನು ಅಂದ್ಕೊಂಡಂಗೆ 70ರಿಂದ 75% ಬರುತ್ತೆ ಅಂದ್ಕೊಂಡೆ. ಆದರೆ ನಮ್ಮ ಮಕ್ಕಳು ತೊಂದರೆ ಇಲ್ಲ, ರೀಚ್ ಆಗಿದ್ದಾರೆ ಪಾಸಾಗಿ. ಅವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.